ನಾವು ವಿರೋಧ ವ್ಯಕ್ತಪಡಿಸಲ್ಲ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ ಹೇಳಿದ್ದೀವಿ. ನೀವು ಈ ರೀತಿ ಅಕ್ರಮಗಳು ಮಾಡಿ, ಈ ರೀತಿ ನೀವು ಮಾಡಿರ್ತಕ್ಕಂಥ ಅಕ್ರಮಗಳನ್ನ ಬೇರೆಯವರ ಮೇಲೆ ಗೂಬೆ ಸಂಬಂಧ ಕೆಲಸ ಮಾಡಿದಾಗ ಒಂದು ವಿರೋಧ ಪಕ್ಷವಾಗಿ ನಾವು ಅದನ್ನ ಬಹಳ ಉಗ್ರವಾಗಿ ಕಟ್ಟಿಸೋದಷ್ಟೇ ಅಲ್ಲ, ವಿರೋಧ ವ್ಯಕ್ತಪಡಿಸಿದ್ದೀವಿ. ಹಾಗಾಗಿ ಕೂಡಲೇ ಇದನ್ನ ಇಂಥ ತಂದು ನಿರ್ವಹಣೆ ಬಿಡಬೇಕಂತೇಳಿ ನಾನು ಆಗ್ರಹ ಮಾಡ್ತೇನೆ. ಈಗ ನೀವು ಹೊಸೂರು ಮಾಡ್ಕೊಂಡೆ, ನೀವು ಗಡಿ ಪ್ರದೇಶದಲ್ಲಿ ನೀವು ನೋಡಿ ಬೇಕಾಗಿತ್ತು. ನೀವು ಹಿಂದೆ ನಿಮಗೆ ಗೊತ್ತಿರ್ಬೋದು, ನಾವು ಹಿರಿಯ ಪತ್ರದಲ್ಲಿ ನಮಗೆಲ್ಲ ಗೊತ್ತಿದೆ, ಒಂದು ಚೌಟ್ರಿಯಲ್ಲಿ ಬಹಳ ಜನ ತಗೊಂಡು ಅಕ್ರಮ ಮತದಾನ ಮಾಡಲಿಕ್ಕೆ ಕೂಡ ಈ ಹಿಂದೆ ಮೊನ್ನೆ ಏನು ರಾಹುಲ್ ಗಾಂಧಿಯವರು ಲೋಕಸಭೆ ವಿರೋಧ ಪಕ್ಷದ ನಾಯಕರು ನಿನ್ನೆ ಬಂದು ಏನು ರಾಜ್ಯದಲ್ಲಿ ವರ್ಷಕ್ಕೊಂದು ದಿವಸ ಬರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬದ ದಿವಸ ರಾಜ್ಯದ ಹೆಣ್ಮಕ್ಳು ನೆಮ್ಮದಿಯಿಂದ ಹಬ್ಬವನ್ನು ಆಚರಣೆ ಮಾಡಕ್ಕೆ ಬಿಡದೆ ಬೀದಿ ನಾಟಕ ಮಾಡಿ ಹೋಗಿದ್ದಾರೆ ರಾಹುಲ್ ಗಾಂಧೀಜಿರವರು. ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆದಿಯಾಗಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷರು ಅವರ ಆದಿಯಾಗಿ ಪ್ರತಿಯೊಬ್ಬರು ಸಹ ಒಂದು ಸಂವಿಧಾನಿಕ ಸಂಸ್ಥೆಯಾದ ಚುನಾವಣೆ ಆಯೋಗದ ಮೇಲೆ ಗಂಭೀರವಾದಂತ ಒಂದು ಆರೋಪಗಳನ್ನ ಮಾಡಿ ಹೋಗಿದ್ದಾರೆ. ನಾವು ನಮ್ಮ ಪಕ್ಷದ ವತಿಯಿಂದ ಅದನ್ನ ಖಂಡಿಸೋದಷ್ಟೇ ಅಲ್ಲ, ಏನು ಚುನಾವಣೆ ಆಯೋಗವರು ರಾಹುಲ್ ಗಾಂಧಿ ಅವರಿಗೆ ನೀವೇನು ಆರೋಪ ಮಾಡಿದ್ದೀರಿ ಆ ಆರೋಪ ಸತ್ಯಾಂಶ ಇದ್ರೆ ನಮಗೆ ಕೂಡಲೇ ನೀವು ಒಂದು ಪ್ರಮಾಣ ಪತ್ರವನ್ನ ಸಲ್ಲಿಸಿ ಅಂತೇಳಿ ಹೇಳಿದ್ರು. ಆದ್ರೆ ಅವರು ರಾಹುಲ್ ಗಾಂಧಿರವರು ಅದನ್ನ ಪ್ರಮಾಣ ಪತ್ರ ಸಲ್ಲಿಸದೆ ಪಲಾಯನವಾದ ಮಾಡಿ ಹೋಗಿದ್ದಾರೆ. ಆದ್ರೆ ನಾವು ನಮ್ಮ ಪಕ್ಷದ ವತಿಯಿಂದ ಏನೀಗಾಗಲೇ ಚುನಾವಣೆ ಆಯೋಗಕ್ಕೆ ನಾವು ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೀವಿ, ಒಂದು ದೂರನ್ನ ನೀಡ್ತಾ ಇದ್ದೇವೆ. ಏನು ಚುನಾವಣೆ ಸಂಸ್ಥೆ ಒಂದು ಸಂವಿಧಾನಿಕ ಸಂಸ್ಥೆ, ಇವರು ಅಂತ ಒಂದು ಸಂವಿಧಾನಿಕ ಸಂಸ್ಥೆ ಬಗ್ಗೆ ಈ ರೀತಿ ಮತ ಕಳ್ಳತನದಂತ ಒಂದು ಆರೋಪ, ಒಬ್ಬೊಬ್ಬರು 4 ಬಾರಿ 5 ಬಾರಿ ಮತದಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಿಂದ ಭಾರತೀಯ ಜನತಾ ಪಾರ್ಟಿಗೆ ವಿರೋಧ ಪಕ್ಷಗಳಿಗೆ ಅನುಕೂಲ ಆಗಿದೆ ಅನ್ನತಕ್ಕಂಥ ಒಂದು ಆರೋಪನ ಮಾಡಿ ಹೋಗಿದ್ದಾರೆ. ಆದ್ರೆ ಅದು ಸತ್ಯವಾಗಿದ್ರೆ ಈಗಾಗಲೇ ನಾವು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ವಿವರವಾದಂತ ಯಾವ್ಯಾವ ಬೂತ್ ಅಲ್ಲಿ ಅವರು ಕಾಂಗ್ರೆಸ್ ಪಕ್ಷದವರು ಗೆದ್ದಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಯಾವ್ಯಾವ ರೀತಿ ಅಕ್ರಮಗಳಾಗಿದೆ, ಇವರು ಹೇಳೋ ರೀತಿ ಅಕ್ರಮ ಆಗಿದ್ರೆ ಕಾಂಗ್ರೆಸ್ ಪಕ್ಷದವ್ರು ಏನ್ ಗೆದ್ದಿದ್ದಾರೆ ಅಲ್ಲೇ ಅಕ್ರಮ ಆಗಿದೆ. ಒಂದೊಂದು ಮನೆಯಲ್ಲಿ 15ಕ್ಕೆ 20 ಮನೆ ಇಲ್ಲ, ಒಂದೊಂದು ಡೋರ್ ನಂಬರ್ ಅಲ್ಲಿ 40 ಜನ 50 ಜನ 69 ಜನ ಇದ್ದಾರೆ. ಹಾಗಾಗಿ ನಾವು ಅದನ್ನ ಖಂಡಿಸ್ತಾ ಇದ್ದೀವಿ. ಅದ್ರದ್ದು ತನಿಖೆ ಆಗಲಿ, ಚುನಾವಣೆ ಆಯೋಗಕ್ಕೆ ನಾವು ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ರಾಹುಲ್ ಗಾಂಧಿರವ್ರಿಗೂ ನಾವು 5 ಪ್ರಶ್ನೆಯನ್ನ ಕೇಳಿದ್ದೀವಿ. ಆ 5 ಪ್ರಶ್ನೆ ಕಾಪಿನೂ ಸಹ ತಮಗೆ ಕೊಡ್ತೀವಿ ನಾವು. ಹಾಗಾಗಿ ಏನ್ ನಿನ್ನೆ ಬಂದು ಈ ರೀತಿ ಏನು ಆರೋಪ ಮಾಡೋಗಿದ್ದಾರೆ, ನಾವು ಅದನ್ನ ಖಂಡಿಸ್ತಾ ಇದ್ದೀವಿ. ರಾಹುಲ್ ಏನ್ ನಿನ್ನೆ ಅಲ್ಲ, ಅದ್ರ ಕಾಪಿನ ನಿಮ್ಗೆ ಕೊಡ್ತೀವಿ. ಏನ್ ದೂರ ನಾ ಕಾಪಿ ಇದೆ ಬಹಳ, ಅದನ್ನ ಅವ್ರೇನು PNS ಆಗ್ತು. ಅದೊಂದು ರಾಹುಲ್ ಗಾಂಧಿ ಅವರು ನಿನ್ನೆ ಬಂದು ಏನು ಆರೋಪ ಮಾಡೋಗಿದ್ದಾರೆ, ನಿಯಮ 1960 ಸೆಕ್ಷನ್ 20 ಅಡಿ ಪ್ರಮಾಣ ಪತ್ರ ಸಲ್ಲಿಸಿ ಅಂತ ಹೇಳಿದ್ರು. ಅದೇ ರೀತಿ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಸೆಕ್ಷನ್ 31 ಭಾರತೀಯ ನ್ಯಾಯ ಸಮಿತಿ BNS 2023 ಸೆಕ್ಷನ್ 227 ಪ್ರಕಾರ ನಿನ್ನೆ ಏನು ಅವರೇನು ಆರೋಪ ಮಾಡಿ ಹೋಗಿದ್ದಾರೆ ಅದು ಬಹಳ ಸುಳ್ಳಿಂದ ಕೂಡಿದೆ. ಹಾಗಾಗಿ BNS ಈ ಆಕ್ಟ್ ಪ್ರಕಾರ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತೇಳಿ ನಾವು ಚುನಾವಣಾ ಆಯೋಗಕ್ಕೆ ನಾವು ದೂರನ್ನ ನೀಡ್ತಾ ಇದ್ದೇವೆ. ಈಗಾಗಲೇ ಮೇಲ್ ಮುಖಾಂತರ ಕೊಟ್ಟಿದ್ದೀವಿ, ಇವತ್ತು ರಜೆ ಇದೆ. ನಾವು ಅದನ್ನ ಸೋಮವಾರ ಅವ್ರಿಗೆ ಒಂದು ಲಿಖಿತವಾಗೂ ಸಹ ಒಂದು ಕಾಪಿನ ಕೊಡ್ತಾ ಇದ್ದೀವಿ. ನೀವು ಚುನಾವಣಾ ಆಯೋಗಕ್ಕೆ ಉತ್ತರ ಕೊಡದೆ ಎದುರುತ್ತಿರುವುದು ಯಾಕೆ? ಎಲೆಕ್ಷನ್ ಕಮಿಷನ್ ಉತ್ತರ ಕೊಡಿ ಅಂದರೆ ನಾನು ನಿಮ್ಮಂತೆ ಜಾರಿ ಕೊಡೋದಿಲ್ಲ, ನೀವು ಚುನಾವಣಾ ಆಯೋಗಕ್ಕೆ ಉತ್ತರ ಕೊಡೋದಕ್ಕೆ ಎದುರುತ್ತಿರುವುದು ಯಾಕೆ ಹೇಳಿ ನೀವು ಫಸ್ಟ್ ಹೇಳಿದ್ರಿ. ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟ್ ಹೇಳಿದ್ರು, ಅಲ್ಲಿ ನಾವೇ ಗೆಲ್ತೀವಿ, ಇಲ್ಲಿ ನಾವೇ ಗೆಲ್ತೀವಿ, ಚನ್ನಪಟ್ಟಣದಲ್ಲೂ ನಾವೇ ಗೆಲ್ತೀವಿ ಅಂತ ಹೇಳಿ. ಹಾಗಾದ್ರೆ ನಿಮ್ಗಿದು ಇದನ್ನ ನೀವು ವಂಶ ಪರಂಪರೆಯಾಗಿ ಕಾರ್ಯಗತ ಮಾಡ್ಕೊಂಡಿದ್ದೀರಾ, ಅಕ್ರಮ ಚುನಾವಣೆ ನಡೆಸೋದು. ಹಾಗಾಗಿ ನೀವು ಇಷ್ಟೊಂದು
ರಾಜಾರೋಷವಾಗಿ ಜನರ ಮುಂದೆ ಚುನಾವಣೆ ಫಲಿತಾಂಶ ಬರೋದಕ್ಕಿಂತ ಮುಂಚೆನೆ ನೀವೇ ಘೋಷಣೆ ಮಾಡ್ತೀರಲ್ಲ, ಇದಕ್ಕೇನಂತ ಕರಿಬೇಕು? ಇದಕ್ಕೆ ಯಾರು ಹೊಣೆ? ಸರಿ, ಇದೆಲ್ಲ ಆಗ್ಲಿ. ಚುನಾವಣೆ ಆಯೋಗದವರು ಪ್ರಮಾಣ ಪತ್ರ ಸಲ್ಲಿಸಿಲ್ಲ ಅಂತೇಳಿ ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಪತ್ರ ಬರ್ತಿದ್ದಾರೆ. ಇದಕ್ಕಿನ್ನ ಉತ್ತರನೇ ಇಲ್ಲ. ಅದೇ ಉತ್ತರ ಹೇಳಿದ್ದಾರೆ, ಅವರು ಮಾತೇ ವೇದವಾಕ್ಯ, ಅವ್ರು ಯಾವ ಪ್ರಮಾಣ ಪತ್ರ ಬೇಡ ಅಂತ ಇವ್ರು ಹೇಳ್ಬಿಟ್ಟಿದ್ರು. ಸರಿ, ಇದಾಯ್ತು. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಅಡ್ರೆಸ್ ಇಲ್ಲದೆ ಇರೋ ಕಡೆ ಕಳ್ಳ ಮತದಾನ ಆಗಿದೆ ಅಂತ ಹೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೇಳ್ತೇವೆ, ನಿಮ್ಮ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ 0 ಅಂತ ಇರ್ತದೆ, ಅಂದ್ರೆ ಅಡ್ರೆಸ್ ಇರೋದಿಲ್ಲ. ಅದಕ್ಕೆ 0 ಅಂತ ಇದ್ರೆ ಅಡ್ರೆಸ್ ಇರೋದಿಲ್ಲ. ಅಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ನಾವು ಈಗ ಚೆಕ್ ಮಾಡಿರ್ತಕ್ಕಂಥದ್ದು, ಇಲ್ಲಿ ಈಗ ಚೆಕ್ ಮಾಡಿರ್ತಕ್ಕಂಥದ್ದು ಪ್ರಿಂಟ್ಔಟ್ ತಗೊಂಡಿದ್ದೆ. ಸುಮಾರು 40 ಬೂತಲ್ಲಿ ಚೆಕ್ ಮಾಡಿದ್ವಿ. ಸುಮಾರು 27 ಬೂತಲ್ಲಿ 0 ಅಂತ ಇದೆ, ಅಡ್ರೆಸ್ ಇದೆ. ಅಲ್ಲಿ 15 ಓಟು, 16 ಓಟು, 18 ಓಟು ಇದೆ. ಅವೆಲ್ಲ ಕಳ್ಳ ಮತದಾನ. ಮಾನ್ಯ ಮುಖ್ಯಮಂತ್ರಿಗಳು ಕ್ಷೇತ್ರದಲ್ಲೂ ಅವಾಗ ಈ ರೀತಿ ಆಗಿದ್ರೆ ಅಡ್ರೆಸ್ಸೇ ಇಲ್ಲ, 0 ಅಂತ ಇದೆ, ಅಡ್ರೆಸ್ಸು 0 ಇಲ್ಲ ಅಂತ ಇದೆ. ಬಟ್ ಅವರೆಲ್ಲ ಮತದಾನ ಮಾಡಿದ್ದಾರೆ. ಯಾವ ಪಕ್ಷಕ್ಕೆ ಮತದಾನ ಮಾಡಿದಾರೆ ನಮ್ಗೆ ಗೊತ್ತಿಲ್ಲ. ಆದ್ರೆ ಇವ್ರು ಹೇಳೋ ಪ್ರಕಾರ 0 ಅಂತ ಇದ್ರೆ ಅದು ಎಲ್ಲ ಅಕ್ರಮ ಮತದಾನ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ನಾವು ಈಗ 40 ಬೂತಲ್ಲಿ ಚೆಕ್ ಮಾಡಿದ್ರೆ 27ರಲ್ಲಿ 0 ಅಂತಿದೆ, ಅಡ್ರೆಸ್ಸೇ ಇಲ್ಲ. ಹಾಗಾದ್ರೆ ಅದೆಲ್ಲ ಕಳ್ಳ ಮತದಾನನ? ಹಾಗಾದ್ರೆ ನೀವು ಗೆದ್ದಿರೋದು ಅಕ್ರಮನ? ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಹಿಂದೆ ನಮ್ಮ ಪಕ್ಷದಲ್ಲಿ ಒಬ್ರು ಇದ್ರು, ಕೇಂದ್ರದಲ್ಲಿ ಮಂತ್ರಿನೂ ಆಗಿದ್ರು, ದೇವೇಗೌಡರು ಸಾಹೇಬ್ರ ಆಶೀರ್ವಾದದಿಂದ. ಆದ್ರೆ ಅವ್ರು ಹೇಳೋದಾಗಲ್ಲ, ನಾವೇ ಈ ಪಕ್ಷ ಉದ್ಧಾರ ಮಾಡಿದ್ದು ಅಂತ ಹೇಳ್ತಾರೆ. ಸಿಎಂ ಇಬ್ರಾಹಿಂ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ, ನಾನು ವರುಣಾದಲ್ಲಿ ಬಾದಾಮಿ ಸಿದ್ದರಾಮಯ್ಯ ಗೆಲುವಿಗೆ 3,000 ಮತ ಖರೀದಿ. ಅವ್ರು ಹೇಳ್ತಾರೆ, ಅವ್ರು ಗೆಲ್ಲಿಕ್ಕೆ 3,000 ಮತ ನಾನು ಖರೀದಿ ಮಾಡಿದ್ದೀನಿ. ಇವತ್ತು ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ. ಇದು ನಿನ್ನೆನೂ ನಾವು ಹೇಳಿದ್ದಾರೆ. ಅವ್ರು ಅಷ್ಟೇ ಹೇಳಿಲ್ಲ, 3,000 ಮತ ಖರೀದಿ ಮಾಡ್ಲಿಕ್ಕೆ ನಾನು ಸಾಲ ಮಾಡಿ ಬಂಡವಾಳ ಹಾಕಿದ್ದೆ, ಅದನ್ನ 6 ತಿಂಗಳು ಬಿಟ್ಟು ಸಾಲ ತೀರಿಸಿದ್ದೀನಿ. ನನಗೆ ಗೊತ್ತಿತ್ತು ಅವ್ರಿಗೆ ವರುಣದಲ್ಲಿ ಗೆಲ್ಲೋದಿಲ್ಲ, ಅದಕ್ಕೆ ಬಾದಾಮಿಯಲ್ಲಿ ಗೆಲ್ಲಿ ಅಂತೇಳಿ ನಾನೇ ಈ ರೀತಿ ಇನ್ನೊಂದು ಅಲ್ಲಿ ನೀವು ನಾಮಿನೇಷನ್ ಮಾಡಿ ಅಂತ ಹೇಳಿದ್ದೆ. ನಾನು ಅಲ್ಲಿ 3,000 ಮತ ಖರೀದಿ ಮಾಡಿದ್ದೀನಿ ಅಂತ ರಾಜಾರೋಷವಾಗಿ ಹೇಳಿದ್ದಾರೆ. ಇದಕ್ಕೇನು ಹೇಳ್ತೀರಿ? ಕಾಂಗ್ರೆಸ್ ಪಕ್ಷದ ನಾಯಕರು ಇದಕ್ಕೇನು ಹೇಳ್ತೀರಿ? ತಾವು ರಾಜೀನಾಮೆ ಕೊಡ್ತೀರಾ? ಇದು ಸಾಧ್ಯನಾ? ನೋಡಿ, ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಈ ದೇಶದಲ್ಲಿ ಅತಿ ಹೆಚ್ಚು ಆಡಳಿತ ಮಾಡಿರ್ತಕ್ಕಂಥವ್ರು ನೀವು. ಈ ದೇಶದಲ್ಲಿ ಅತಿ ಹೆಚ್ಚು ಅಕ್ರಮಗಳು ಮಾಡಿರ್ತಕ್ಕಂಥದ್ದು ನೀವು. ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತ ತಾವು ಏನೋ 5 ಗ್ಯಾರಂಟಿ ಸ್ಕೀಮ್ಗಳನ್ನ ನೀವು ಘೋಷಣೆ ಮಾಡಿ ನೀವೇನಿವತ್ತು ಅಧಿಕಾರಕ್ಕೆ ಬಂದಿದ್ದೀರಿ. ಅಧಿಕಾರಕ್ಕೆ ಬಂದು ಈಗಾಗಲೇ 2 ವರ್ಷ ಪೂರೈಸಿ 2.5 ವರ್ಷಕ್ಕೆ ಹೋಗ್ತಾ ಇದ್ದೀರಿ. ಇವತ್ತವರೆಗೂ ಬೆಂಗಳೂರು ನಗರದಲ್ಲಿ ಒಂದೇ ಒಂದು ಕಣ್ಣಕ್ಕೆ ಕಾಣಿಸ್ತಕ್ಕಂಗೆ ಒಂದು ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಇಡೀ ರಾಜ್ಯದಲ್ಲಿ ಒಂದು ಡಾಂಬರೀಕರಣ ಮಾಡತಕ್ಕಂಥ ಕೆಲಸ ನಿಮ್ಮ ಕೈಲಿ ಆಗಲಿಲ್ಲ. ಇವತ್ತು ಬೆಂಗಳೂರು ನಗರದಲ್ಲಿ ಯಾವುದಾದ್ರೂ ಒಂದು ತೋರಿಸಿ ನೀವು. ವಿಧಾನಸೌಧಕ್ಕೆ ಹೋಗೋ ರಸ್ತೆ, ಮಾನ್ಯ ಮುಖ್ಯಮಂತ್ರಿಗಳು ಮನೆಗೆ ಹೋಗಂತ ರಸ್ತೆ ಸರಿ ಇಲ್ಲ. ಇವತ್ತು ಅಂತ ಪರಿಸ್ಥಿತಿಯಲ್ಲಿದೆ. ಇವತ್ತು ರಾಜ್ಯ ಸರ್ಕಾರ ದಿವಾಳಿ ಆಗೋಗಿದೆ. ಇವತ್ತು ರಾಜ್ಯ ಸರ್ಕಾರದ ಹಣಕಾಸಿನ ಪರಿಸ್ಥಿತಿ ನಮ್ಮ ಬಾಯಿಂದ, ವಿರೋಧ ಪಕ್ಷದ ನಾಯಕರ ಬಾಯಿಂದ ಕೇಳೋದು ಬೇಡ. ಕಾಂಗ್ರೆಸ್ನ ಮಾಜಿ ಮಂತ್ರಿಗಳು, ಕಾಂಗ್ರೆಸ್ನ ಹಾಲಿ ಶಾಸಕರು ಅವರೇ ಹೇಳ್ತಾ ಇದ್ದಾರೆ, ಬೀದಿಯಲ್ಲಿ ಹೇಳ್ತಾ ಇದ್ದಾರೆ, ನಾವು ಈ ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟು ನಾವು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಸರ್ವನಾಶ ಆಗಿದೆ.